Hallelujah. Hallelujah. Amen. I want to show what is meekness. ಈ ಸಾತ್ವಿಕತನ ಏನು ಅಂತ ನಿಮಗೆ ತೋರಿಸಲು I don't want to take much time. ತುಂಬಾ ಸಮಯನ ತಗೊಳ್ಳಲ್ಲ. But in Bible says in number 12:3, ಅರಣ್ಯಕಾಂಡ 12:3 ಸತ್ಯವೇದ ಹೇಳುತ್ತೆ. Amen. Moses was the meekest in all the earth. ಮೋಶೆಯು ಲೋಕದಲ್ಲಿದ್ದ ಎಲ್ಲಾ ಜನರಲ್ಲೂ ಕೂಡ ಆತನೇ ಸಾತ್ವಿಕನು. Hallelujah. Hallelujah. ஆண்டவருக்கு அது ரொம்ப பிடிச்சிருந்தது அவனுக்குள்ள. ಇದು ದೇವರಿಗೆ ತುಂಬಾ ಇಷ್ಟ ಆಗಿತ್ತು ಮೋಶೆ ಒಳಗಿದ್ದ ಕಾರ್ಯ. Hallelujah. Hallelujah. The Bible says ಸತ್ಯವೇದ ಹೇಳುತ್ತೆ. when people of Israel sinned against God. ಇಸ್ರಾಯೇಲ್ ಜನರು ದೇವರ ವಿರೋಧವಾಗಿ ಪಾಪ ಮಾಡಿದಾಗ in the Bible, ಸತ್ಯವೇದದಲ್ಲಿ amen, when you look at Exodus 32, ವಚನಕಾಂಡ 32 ಅನ್ನು ನೀವು ನೋಡುವಾಗ amen, there the people of Israel, amen, sin against God. ಇಸ್ರಾಯೇಲ್ ಜನರು ದೇವರ ವಿರೋಧವಾಗಿ ಪಾಪ ಮಾಡ್ತಾರೆ. Amen. They build something that is called as God. ಅವರು ದೇವರು ಅಂತ ಹೇಳಿಕೊಳ್ಳುವುದಕ್ಕೆ ಏನೋ ಒಂದನ್ನು ಕಟ್ತಾ ಇದ್ದಾರೆ. And they start to worship it. ಅವರು ಅದನ್ನು ಆರಾಧನೆ ಕೂಡ ಮಾಡ್ತಾ But ಇದ್ದಾರೆ. the Bible says Moses comes down from the mountain ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಮೋಶೆಯು ಪರ್ವತದಿಂದ ಇಳಿದು ಬರ್ತಾನೆ. and destroyed everything. ಅಲ್ಲಿ ಎಲ್ಲವನ್ನೂ ನಾಶ ಮಾಡ್ತಾರೆ. Amen. But the Bible says ಸತ್ಯವೇದ ಹೇಳುತ್ತೆ. when he was on the mountain, ಆ ಮೋಶೆಯು ಪರ್ವತದ ಮೇಲಿದ್ದಾಗ, amen, the Bible says the Lord spoke to Moses. ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ದೇವರು ಮೋಶೆಯ ಬಳಿ ಮಾತಾಡಿದರು. 40 ನಾட்களா இரவும் பகலும் ஒரு மனுஷன் அங்க கிடக்கிறார். 40 ದಿನ ರಾತ್ರಿ ಹಗಲು ಆ ವ್ಯಕ್ತಿ ಆ ಬೆಟ್ಟದ ಮೇಲಿದ್ದಾನೆ. Night and day he is speaking with God. ಎಲ್ಲರೂ ಗಮನಿಂಗenge. ಇಲ್ಲಿ ಎಲ್ಲ ಗಮನಿಸಿ, ರಾತ್ರಿ ಹಗಲು ಕೂಡ ಆ ಮೋಶೆಯು ದೇವರೊಟ್ಟಿಗೆ ಮಾತಾಡ್ತಿದ್ದಾರೆ. God is talking to him. ದೇವರು ಮೋಶೆಯ ಬಳಿ ಮಾತಾಡ್ತಿದ್ದಾರೆ. God is giving him commandments. ದೇವರು ಮೋಶೆಗೆ ಆಜ್ಞೆಗಳನ್ನು ಕೊಡ್ತಿದ್ದಾರೆ. Amen. God is telling these people, ದೇವರು ಆ ಜನರಿಗೆ ಹೇಳ್ತಾ ಇದ್ದಾರೆ, amen, இப்படி பண்ணு மோசேஸ், ಮೋಶೆನೇ ಹೀಗೆ ಮಾಡು, அவங்களை இந்த வழியில நடத்து. ಮೋಶೆ ಅವರನ್ನು ಈ ದಾರಿಯಲ್ಲಿ ನಡೆಸು. But amen, one day ಆದ್ರೆ ಒಂದು ದಿನ the Lord said to Moses, ದೇವರು ಮೋಶೆಗೆ ಹೇಳ್ತಾರೆ, I am fed up with these people. ಅಯ್ಯೋ ಈ ಜನರಿಂದ ನನಗೆ ಸಾಕಾಗಿದೆ. These people are stiff-necked people. ಜನರು ಕಟ್ಟಿ ಕತ್ತುಳ್ಳ ಜನರು. Amen. Hallelujah. Hallelujah. ಕಠಿಣವಾದಂತ ಕತ್ತುಳ್ಳ. ಕಠಿಣವಾದ ಕತ್ತುಳ್ಳ ಜನರು. Amen. Hallelujah. Hallelujah. In other words, ಇನ್ನೊಂದು ಮಾತಲ್ಲಿ ಭಾಗದ ಕತ್ತುಳ್ಳವರು. ಕತ್ತು ಭಾಗದೇ ಇರುವಂತ ಜನರು. Hallelujah. Hallelujah. இவங்களுக்கு என்ன நன்மை பண்ணாலும் வேஸ்ட். ಇವರಿಗೆ ಎಷ್ಟು ಒಳ್ಳೇದು ಮಾಡಿದ್ರೂ ಕೂಡ ಎಲ್ಲ ವ್ಯರ್ಥ. இவர்களுக்கு நன்மை செய்து ஒன்னும் பிரயோஜனம் ಇಲ್ಲ. ಒಳ್ಳೇದು ಮಾಡಿ ಯಾವ ಪ್ರಯೋಜನನೂ ಇಲ್ಲ. He takes one decision. God makes a decision. ದೇವರು ಒಂದು ತೀರ್ಮಾನ ಮಾಡ್ತಾರೆ. I am going to destroy these people. ಈ ಜನರನ್ನು ನಾನು ನಾಶ ಮಾಡ್ತೇನೆ. இவங்க விக்கிராராதனை பண்ணி நான் இல்லாததை ஒன்றை தேவன் என்று சொல்லி நான் இல்லாததை ஒன்றை ஆமென் ஐகுப்திலிருந்து விடுதலையாக்கினது இதுதான் என்று சொல்லி வணங்கிக் கொண்டிருக்கிறார்கள். ಜನರು ವಿಗ್ರಹಗಳನ್ನು ಮಾಡಿ ಈ ಒಂದು ವಿಗ್ರಹನೇ ಇವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದೆ ಅನ್ಕೊಂಡು ನನ್ನ ಮರೆತಿದ್ದನ್ನು ಆರಾಧನೆ ಮಾಡ್ತಿದ್ದಾರೆ. ಆಮೆನ್. ಅದனால் ಇವர்களை முற்றிலுமாய் அழிக்கப்படுறார். ಅದಕ್ಕೆ ಇವರನ್ನು ಪೂರ್ತಿಯಾಗಿ ನಾಶ ಮಾಡ್ತಾರೆ. And God gives him an offer. ದೇವರು ಮೋಶೆಗೆ ಒಂದು ಆಫರ್ ಕೊಡ್ತಾರೆ. உன் மூலமாக ನಿನ್ನ ಮೂಲಕ நான் புதிய ஒரு சந்ததியை உருவாக்குறேன். ಹೊಸ ಸಂತತಿಯನ್ನು ನಾನು ಸೃಷ್ಟಿ ಮಾಡ್ತೇನೆ. Amen. If I would have been in that place, ನಾನೇನಾದ್ರೂ ಆ ಸ್ಥಾನದಲ್ಲಿ I would have said, Lord, 40 days fasting prayer ಗೆ ಆನ್ಸರ್ வந்துருச்சு, ಸ್ತೋತ್ರ. ಹೇಳಿರುವೆ 40 ದಿನದ ಉಪವಾಸ ಪ್ರಾರ್ಥನೆಗೆ ದೇವರೇ ನನಗೆ ಉತ್ತರ ನೀವು சாப்பாடை விட்டு எல்லாமே விட்டு நான் வாழ்ந்ததுக்கு கர்த்தாவே நீர் எனக்கு அற்புதம் செய்தீர். ಊಟ ಬಿಟ್ಟು ನೀರು ಬಿಟ್ಟು ನಿನ್ನ ಸಮ್ಮುಖದಲ್ಲಿಯೇ ಬಿದ್ದಿದ್ದಕ್ಕೋಸ್ಕರ ನೀವು ನನಗೆ ಇಂತ ಒಂದು 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 ಉತ್ತರ ನನಗೆ ಕೊಟ್ಟಿದ್ದೀರಾ. Hallelujah. Hallelujah. But the Bible says ಆದರೆ ಸತ್ಯವೇದ ಹೇಳುತ್ತೆ, Moses left everything and fell to God. ಮೋಶೆ ಎಲ್ಲವನ್ನೂ ಬಿಟ್ಟು ದೇವರ ಮುಂದೆ ಬೀಳ್ತಾನೆ. என்ன சொல்றீங்க ಆಂಡವರೇ? ದೇವರೇ ನೀವು ಏನು ಹೇಳ್ತಿದ್ದೀರಾ? Amen. Hallelujah. Hallelujah. It didn't surprise him. ಆತನಿಗೆ ಯಾವ ಆಶ್ಚರ್ಯ ಏನೂ ಆಗಲಿಲ್ಲ. It didn't make him happy. ಅದು ಆತನಿಗೆ ಸಂತೋಷನೂ ಪಡಿಸಲಿಲ್ಲ. Because he was a person full of meekness. ಯಾಕಂದ್ರೆ ಪೂರ್ತಿ ಸಾತ್ವಿಕ ಮನಸ್ಸುಳ್ಳ ವ್ಯಕ್ತಿಯಾಗಿ ಮೋಶೆ Amen. He was broken. ಆತನು ಮುರಿಯಲ್ಪಟ್ಟ. I tell you, ನಿಮಗೆ ನಾನು ಹೇಳ್ತೇನೆ, Moses was not an ordinary person. Now he was a pastor of 6 lakhs people church. ಮೋಶೆಯು ಆ ದಿನದಲ್ಲಿ ಸಾಧಾರಣವಾದ ಒಂದು ವ್ಯಕ್ತಿಯಾಗಿ ಇರಲಿಲ್ಲ ರೀ. 6 ಲಕ್ಷ ವಿಶ್ವಾಸಿಗಳು ಇದ್ದ ಒಂದು ಸಭೆಗೆ ಸಭಾಪಾಲಕನಾಗಿ ಮೋಶೆ Amen. ಇದ್ದ. But ಆದರೆ on the Horeb, ಆ ಹೊರೆ when ಪರ್ವತದಲ್ಲಿ God came down into the burning bush, ದೇವರು ಆ ಒಂದು ಮುಳ್ಳಿನ ಪೊದೆಯ ಮೇಲೆ ಇಳಿದು ಬಂದಾಗ, Amen, he said, Lord, I am nothing. ಆತ ಹೇಳ್ತಾನೆ, ದೇವರೇ ನಾನು ಶೂನ್ಯ. அந்த ஒரு heart, ಆ ಹೃದಯ, அந்த ஒரு humbleness, ಆ ಒಂದು ತಗ್ಗಿಸುವಂತ அந்த ಮನೋಭಾವ, ஒடுக்கப்பட்ட மனசு ಆ ಮುರಿಯಲ್ಪಟ್ಟ ಮನಸ್ಸು மோசஸுக்குள்ள சீனாய் மேலேயும் இருந்தது. ಅದೇ ಮನಸ್ಸು ಮೋಶೆಗೆ ಸೀನಾಯಿ ಬೆಟ್ಟದ ಮೇಲೂ ಕೂಡ ಇತ್ತು. Amen. கைக்கு 1000 பேர், காலுக்கு 1000 பேர் வேலை செய்யறதுக்கு இருந்தாலும் கூட 1000 ಜನ, ಕಾಲ್ಗೆ 1000 ಜನ ಕೆಲಸ அவர் சொன்ன வார்த்தைக்கு தேசங்கள் நடுங்கும் போது ಹೇಳಿದ ಮಾತಿಗೆ ದೇಶಗಳೇ ನಡುಗ್ತಾ ಇತ್ತು. he said, ಆತ ಹೇಳ್ತಾನೆ, Lord, please never ever do it, Lord. ದಯವಿಟ್ಟು ಹೀಗೆ ಮಾಡಬೇಡಿ. இந்த ஜனங்க எங்களுடைய ஜனங்க. ಜನರು ಅದು ನಮ್ಮ ಜನರು. Do you know what God speaks? நீங்க தயவு செய்து வீட்டுக்கு போய் 32 படிங்க. ದಯವಿಟ್ಟು ಮನೆಗೆ ಹೋಗಿ 32 ಅಧ್ಯಾಯವನ್ನು ದಯವಿಟ್ಟು ಓದಿ. Amen. ಆರಂಭದಲ್ಲಿ ಮೋಸಸ್ எப்படி பேசுறாரு தெரியுமா? ಪ್ರಾರಂಭದಲ್ಲಿ ಮೋಶೆ ಹೇಗೆ ಅವರು ಮಾತಾಡ್ತಾರೆ when he led the people,
ಅವರು ಜನರನ್ನು ನಡೆಸುವಾಗ he said, Lord, your people, your people, your people. ಮೋಶೆ ಹೇಳ್ತಾರೆ, ದೇವರೇ ನಿನ್ನ ಜನ, ನಿನ್ನ ಜನ, ನಿನ್ನ ಜನ. But in this mountain, ಆದ್ರೆ ಈ ಒಂದು ಪರ್ವತದಲ್ಲಿ when they sin against God, ದೇವರ ವಿರೋಧವಾಗಿ ಪಾಪ ಮಾಡಿದಾಗ ஆண்டவர் சொல்றாரு, ದೇವರು ಹೇಳುತ್ತಾರೆ, your people. ನಿನ್ನ ಜನ. ஏனென்றால் ಯಾಕಂದ್ರೆ மோசஸ் தன் ஜனங்களுக்காக எல்லாமே பெருமை புகழ் எல்லாத்துக்கும் செத்து போயிருந்தான். ಮೋಶೆಯು ತನ್ನ ಜನರಿಗೋಸ್ಕರ ತನ್ನ ಹೆಮ್ಮೆ ಎಲ್ಲಾ ಕಾರ್ಯಕ್ಕಾಗಿ ಮೋಶೆ ಸೆತ್ತಿದ್ದ. Amen. நான் சொல்றதை நல்லா கவனிங்க. ಹೇಳುವುದನ್ನು ಚೆನ್ನಾಗಿ ಗಮನಿಸಿ. அவனுக்கு தேவனுடைய ஊழியம் என்றது பாரமா இருக்கல. அந்த அந்த விஷன்ல அந்த ஒரு தரிசனத்துல அவன் கலந்து போய் விட்டிருந்தான். ಆತನಿಗೆ ದೇವರ ಸೇವೆ, ಆ ದೇವರ ದರ್ಶನ ಅನ್ನುವುದು ಆತನ ಭಾರವಾಗಿ ಏನು ಇರಲಿಲ್ಲ. ಅದರಲ್ಲಿ ಆತನು ಬೆರೆತು ಹೋಗಿದ್ದಾರೆ. Amen. Moses started his ministry as a command, but it became a covenant. It became a commitment to him. ಮೋಶೆಯು ತನ್ನ ಸೇವೆಯನ್ನು ಆಜ್ಞೆ ಇಡುವವನಾಗಿ ಆತನು ಪ್ರಾರಂಭಿಸಿದ. ಆದ್ರೆ ಆ ಒಂದು ಸೇವೆಯು ಆತನಿಗೆ ಒಂದು ಒಡಂಬಡಿಕೆಯಾಗಿ ಬದಲಾಯಿತು. எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? ஆண்டவரே, நீங்க இவர்களை அழிக்கிறதானா என்னையும் சேர்த்து அழிச்சிரு. ದೇವರೇ, ನೀವು ಈ ಜನರನ್ನು ಒಡಿತೀರಾ, ನಾಶ ಮಾಡ್ತೀರಾ ಅಂದ್ರೆ ನನ್ನನ್ನು ಕೂಡ ನಾಶ ಮಾಡಬೇಡಿ. இது humbleness ಅಲ್ಲ, it is meekness. ಇದು ತಗ್ಗಿಸಿಕೊಳ್ಳುವಂತ ಮನೋಭಾವ ಅಲ್ಲ ರೀ, ಇದೇ ಆ ಸಾತ್ವಿಕತನ. Amen. ಎவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? Amen. Humbleness is, ತಗ್ಗಿಸಿಕೊಳ್ಳುವುದು Lord, do it according to your will, Lord. ದೇವರೇ, ನಿನ್ನ ಚಿತ್ತದ ಹಾಗೆ ಮಾಡು. Lord, I am high, your humble servant. ದೇವರೇ, ನಾನು ನಿನ್ನ ತಗ್ಗಿಸಿ ಇರುವಂತ ಸೇವಕನು. Amen. மரியாளை போல ಮರಿಯಳ ರೀತಿಯಲ್ಲಿ உம்முடைய தாசி ನಿನ್ನ ದಾಸಿ உம்முடைய சித்தத்தின்படி நடக்கட்டும். ನಿನ್ನ ಚಿತ್ತದ ಹಾಗೆ ನಡೆಯಲಿ. But meekness is, ಆದ್ರೆ ಸಾತ್ವಿಕತನ, it is not only humbleness, it is more than humbleness, it is ಅದು sacrifice. ಸಾತ್ವಿಕತನ ಅನ್ನುವಂಥದ್ದು ನಿನ್ನ ಒಂದು ಹಂಬಲ್ನೆಸ್, ನಿನ್ನ ಒಂದು ತಗ್ಗಿಸಿಕೊಳ್ಳುವುದಕ್ಕಿಂತಲೂ ಕೂಡ ನಿನ್ನ ತ್ಯಾಗ ರೀ, ನಿನ್ನ ಬಲಿಪೀಠ ಅದು. எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? ஆண்டவரே, நான் உயரப்படணும் இல்ல, ದೇವರೇ, ನಾನು ಮೇಲೊಂದಬೇಕು ಅನ್ನುವುದಲ್ಲ. ஆண்டவரே, உன் ஜனங்கள் ஆசீர்வதிக்கப்படணும். ನಿನ್ನ ಜನರ ಆಶೀರ್ವಾದ ಹೊಂದಬೇಕು. ஜனங்கள் ஆசீர்வதிக்கப்படணும். ಜನರ ಆಶೀರ್ವಾದ I ಹೊಂದಬೇಕು. tell you something. ನಿಮಗೆ ನಾನು ಹೇಳ್ತೇನೆ, Amen. God repented. ದೇವರು ಪಶ್ಚಾತ್ತಾಪ Your ಪಟ್ಟರು. meekness can change God's decision. ಸಾತ್ವಿಕತನ ದೇವರ ತೀರ್ಮಾನವನ್ನೇ ಬದಲಾಯಿಸಬಹುದು. Because God saw himself in it. ಯಾಕಂದ್ರೆ ದೇವರು ತನ್ನನ್ನೇ ಆತನ ಹೃದಯದಲ್ಲಿ ನೋಡಿದ್ರು. Jesus was meek. ಯೇಸು ಸ್ವಾಮಿಯು ಸಾತ್ವಿಕನು. Amen. அந்த குணம் வந்துட்டு மோசஸ் கூட கர்த்தர் பார்க்கிறார். ಅದೇ ಗುಣವನ್ನು ಮೋಶೆಯಲ್ಲಿ ದೇವರು ನೋಡ್ತಿದ್ದಾರೆ. God is selflessங்க. ದೇವರಿಗೆ ಸ್ವಾರ್ಥತನವೇ ಇಲ್ಲ ರೀ. God doesn't have a personal motive. ದೇವರಿಗೆ ತನಗೆ ತಾನು ನಾನು ಅನ್ನುವುದೇ ಇಲ್ಲ ರೀ. He is a God who is, amen, selfless. ಸ್ವಾರ್ಥತೆ ತನ ಇಲ್ಲದೆ ಇರುವಂತವನೇ ಆತನ எத்தனை ನಮ್ಮ பேர் ದೇವರು. ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? தாழ்த்தி கொள்வது மட்டுமல்லங்க, வந்து amen selfless-ஆ வாழ்ற ஒரு வாழ்க்கையை ஆண்டவர் இன்றைக்கு எதிர்பார்க்கிறார். ದೇವರು ತಗ್ಗಿಸಿಕೊಳ್ಳುವಂತ ಮನಸ್ಸು ಮಾತ್ರ ಅಲ್ಲ ರೀ, ಸಾತ್ವಿಕ ಒಂದು ನಾನು ನಾನು ಅಂತ ಹೇಳದೇ ಇರುವಂತ ಒಂದು ಮನಸ್ಸನ್ನ ಇವತ್ತು ದೇವರು ಹುಡುಕ್ತಾ எத்தனை ಇದ್ದಾರೆ. பேர் இன்னைக்கு ஆமென் சொல்றீங்க? ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? உனக்கு ஆசீர்வதிக்கப்படுறியோ இல்லையோ, மற்றவர்கள் ஆசீர்வதிக்கப்படுகணும்ன்ற ஒரு வாழ்க்கை உனக்கு வேண்டும். ನೀನು ಆಶೀರ್ವಾದ ಹೊಂದುತ್ತೀಯೋ ಹೊಂದಲ್ವೋ, ಆದ್ರೆ ಬೇರೆಯವರು ಆಶೀರ್ವಾದ ಹೊಂದಬೇಕು ಅನ್ನುವಂತ ಒಂದು ಮನಸ್ಸು ನಿನಗೆ ಇರಬೇಕು. ஆமென். உனக்கு சாப்பாடு கிடைக்குதோ இல்லையோ, மற்றவர்கள் சாப்பிடணும்னு நினைக்கிற மனசு நமக்குள்ள வரணும். ನೀನು ಊಟ ಮಾಡ್ತೀಯೋ ಊಟ ಮಾಡಲ್ವೋ, ಆದ್ರೆ ಬೇರೆಯವರು ಊಟ ಅವ್ರ ಹಸುವಿನಲ್ಲಿ ಇರಬಾರ್ದು ಅನ್ನುವಂತ ಒಂದು ಮನಸ್ಸು உன் ನಿನಗೆ பிரச்சனை ಇರಬೇಕು. மாறுதோ இல்லையோ, ஆனால் மற்றவர்கள் பிரச்சனையில் வாழக்கூடாது என்று நினைக்கிற மனசு உனக்குள்ள வர ನೀನು வேண்டும். ಸಮಸ್ಯೆಯಲ್ಲಿ ಇದೆಯೋ ನೀ ಇರಲ್ವೋ, ಆದ್ರೆ ಬೇರೆಯವರು ಯಾರು ಕೂಡ ಸಮಸ್ಯೆಯಲ್ಲಿ ಇರಬಾರ್ದು ಅನ್ನುವಂತ